ಹಳೆಯ ಬಟ್ಟೆಯಿಂದ ಮನೆಯನ್ನು ಒರೆಸಿದರೆ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತದೆ ನೋಡಿ. ಸಾಮಾನ್ಯವಾಗಿ ನಾವು ಹಳೆಯ ಬಟ್ಟೆಗಳನ್ನು ಅಥವಾ ಹರಿದು ಹೋದ ಬಟ್ಟೆಗಳನ್ನು ಮನೆ ಒರೆಸುವುದಕ್ಕೆ ಅಥವಾ ಅಡುಗೆ ಮನೆಯಲ್ಲಿ ಏನಾದರೂ ಒರೆಸಲು ಅಥವಾ ಇನ್ನಿತರ ಕೊಳೆಗಳನ್ನು ತೆಗೆದುಹಾಕಲು ನಾವು ಹಳೆಯ ಬಟ್ಟೆಗಳನ್ನು ಬಳಸುತ್ತೇವೆ. ಆದರೆ ಇದನ್ನು ಮಾಡುವುದು ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಮನೆಯನ್ನು ಒರೆಸುವುದಕ್ಕಾಗಿರಬಹುದು ಅಥವಾ ಕೋಣೆಯನ್ನು ಸ್ವಚ್ಛಗೊಳಿಸಲು ಆಗಿರಬಹುದು, ನಾವು ಧರಿಸಿದ ಹಳೆಯ ಬಟ್ಟೆಗಳನ್ನು ಅಥವಾ ಹರಿದ ಬಟ್ಟೆಯನ್ನು ಬಳಸಬಾರದು. ಇದರಿಂದ ಮನೆಯಲ್ಲಿ ಬಡತನ, ನಕಾರಾತ್ಮಕತೆ ಹರಡುತ್ತದೆ. ಹಳೆಯ ಬಟ್ಟೆಯಿಂದೇಕೆ ಮನೆಯನ್ನು ಒರೆಸಬಾರದು ಎಂಬುದಕ್ಕೆ ಇಲ್ಲಿದೆ ಕಾರಣಗಳು. ಜೀವನ ಪೂರ್ತಿ ದುರಾದೃಷ್ಟ ತುಂಬಿಕೊಳ್ಳುವುದು. ಸಾಮಾನ್ಯವಾಗಿ ನಾವು ಯಾವ ಬಟ್ಟೆಯನ್ನು ಧರಿಸುತ್ತೇವೆಯೋ ಆ ಬಟ್ಟೆ ವ್ಯಕ್ತಿಯ ಸ್ವಭಾವವನ್ನು, ಶಕ್ತಿಯನ್ನು ಹಾಗೂ ಸ್ವರೂಪವನ್ನು ತನ್ನಲ್ಲಿಯೂ ವಿವಿಧ ರೂಪಗಳಲ್ಲಿ ಹೀರಿಕೊಂಡಿರುತ್ತದೆ. ಆ ಬಟ್ಟೆಯು ನಾವು ಧರಿಸಿದ ನಂತರ ಹಳೆಯದಾಗಿದ್ದರೆ ಅಥವಾ ಹರಿದು ಹೋಗಿದ್ದರೆ ಅಥವಾ ಅದು ನಮಗೆ ಧರಿಸಲು ಯೋಗ್ಯವಿಲ್ಲವೆನಿಸಿದಾಗ ಅದನ್ನು ನಾವು ಮನೆಯ ಕೆಲಸಗಳಿಗೆ, ಕೊಳಕುಗಳನ್ನು ತೆಗೆದು ಹಾಕಲು ಬಳಸುತ್ತೇವೆ. ಈ ರೀತಿ ಮಾಡುವುದರಿಂದ ಆ ಬಟ್ಟೆಯನ್ನು ಧರಿಸಿದ ವ್ಯಕ್ತಿಯ ಶಕ್ತಿಯು ಕೊಳಕಿನೊಂದಿಗೆ ಸೇರಿಕೊಳ್ಳುತ್ತದೆ. ಆ ಬಟ್ಟೆಯನ್ನು ಯಾವ ವ್ಯಕ್ತಿ ಧರಿಸಿರುತ್ತಾನೆಯೋ ಆ ವ್ಯಕ್ತಿಯ ಜೀವನವು ಮನೆ ಒರೆಸುವ ಬಟ್ಟೆಯಂತೆ ವ್ಯರ್ಥವಾಗುತ್ತದೆ. ಆತನ ಜೀವನವು ದುರಾದೃಷ್ಟದಿಂದ ತುಂಬಿಕೊಳ್ಳುತ್ತದೆ. ಒಂಟಿತನ ಕಾಡುವುದು. ನಾವು ಧರಿಸಿದ ಬಟ್ಟೆಗಳು ಅಗತ್ಯವಿಲ್ಲವೆಂದಾಗ ಅದನ್ನು ಮನೆಯನ್ನು ಸ್ವಚ್ಛಗೊಳಿಸಲು ಬಳಸುವುದರಿಂದ ಆ ಬಟ್ಟೆಯನ್ನು ಧರಿಸಿದ ವ್ಯಕ್ತಿಯು ಒಂಟಿತನವನ್ನು ಅನುಭವಿಸುತ್ತಾನೆ. ಅವನು ಜೀವನದಲ್ಲಿ ಒಂಟಿ ಎಂಬುವ ಭಾವನೆಯನ್ನು ಎದುರಿಸುತ್ತಾನೆ. ಹಳೆಯ ಬಟ್ಟೆಗಳನ್ನು ಬಳಸಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ, ಮನೆಯನ್ನು ಒರೆಸುವುದರಿಂದ ಕುಟುಂಬದ ಸದಸ್ಯರು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಲಕ್ಷ್ಮೀದೇವಿ ಆ ಸ್ಥಳದಲ್ಲಿ ನೆಲೆಸುವುದಿಲ್ಲ. ಹಳೆಯ ಬಟ್ಟೆಗಳಿಂದ, ಅಂದರೆ ಧರಿಸಿದ ಬಟ್ಟೆಗಳಿಂದ ಮನೆಯನ್ನು ಒರೆಸುವುದರಿಂದ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಬಡತನವು ಆ ಮನೆಯಲ್ಲಿ ತಾಂಡವವಾಡಲು ಪ್ರಾರಂಭಿಸುತ್ತದೆ. ಏಕೆಂದರೆ ಲಕ್ಷ್ಮೀದೇವಿಯು ಅಂಥ ಮನೆಯನ್ನು ತೊರೆದು ಹೋಗುತ್ತಾಳೆ. ಧರಿಸಿದ ಬಟ್ಟೆಯಲ್ಲಿ ಅದಾಗಲೇ ನಕಾರಾತ್ಮಕತೆಯ ಕಲೆಗಳು ಇರುತ್ತವೆ. ಕೆಲವೊಮ್ಮೆ ಅದು ಹರಿದಿರುತ್ತದೆ. ಅಂತಹ ಬಟ್ಟೆಯಿಂದ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿ ಅಶುದ್ಧತೆಯು ಮತ್ತಷ್ಟು ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ಈ ಕಾರಣಕ್ಕಾಗಿ ಲಕ್ಷ್ಮೀದೇವಿಯು ಮನೆಯನ್ನು ತೊರೆಯುತ್ತಾಳೆ. ನಕಾರಾತ್ಮಕ ಶಕ್ತಿ ಮನೆಯನ್ನು ಸೇರಿಕೊಳ್ಳುವುದು. ನಾವು ಧರಿಸಿದ ಬಟ್ಟೆ ಮಾಸಿದೆ ಎಂದು ಅಥವಾ ಹರಿದಿದೆ ಎಂದು ಅದನ್ನು ಎಲ್ಲೆಂದರಲ್ಲಿ ಎಸೆಯುತ್ತೇವೆ. ಅದನ್ನು ನಾವು ಕೆಲವು ದಿನಗಳ ಕಾಲ ಒಗೆಯುವುದೇ ಇಲ್ಲ, ಮತ್ತೆ ಅದನ್ನು ಬಳಸುವುದೂ ಇಲ್ಲ. ಇದರಿಂದಾಗಿ ನಕಾರಾತ್ಮಕ ಶಕ್ತಿಗಳು ಆ ಬಟ್ಟೆಗೆ ಆಕರ್ಷಿತಗೊಳ್ಳುತ್ತವೆ. ನಕಾರಾತ್ಮಕ ಶಕ್ತಿಗಳು ಆ ಬಟ್ಟೆಯಲ್ಲಿ ಸೇರಿಕೊಳ್ಳುತ್ತವೆ. ನಕಾರಾತ್ಮಕ ಶಕ್ತಿ ತುಂಬಿರುವ ಆ ಬಟ್ಟೆಯಿಂದ ನಾವು ಮನೆಯನ್ನು ಒರೆಸಿದಾಗ ಬಟ್ಟೆಯಲ್ಲಿನ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಹರಡಿಕೊಳ್ಳುತ್ತದೆ. ನಾವು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವುದಕ್ಕಾಗಿ ಮನೆಯನ್ನು ಒರೆಸುತ್ತೇವೆ. ಆದರೆ ಹಳೆ ಬಟ್ಟೆಯಿಂದ ಮನೆಯನ್ನು ಒರೆಸಿದಾಗ ನಕಾರಾತ್ಮಕ ಶಕ್ತಿಯ ಹರಿವು ಮತ್ತಷ್ಟು ಹೆಚ್ಚಾಗುತ್ತದೆ. ಹಳೆಯ ಬಟ್ಟೆಯನ್ನು ಅಥವಾ ಅಗತ್ಯವಿಲ್ಲದ ಬಟ್ಟೆಯನ್ನು ಏನು ಮಾಡಬೇಕು? ನಿಮ್ಮ ಬಳಿ ಹಳೆಯ ಬಟ್ಟೆ ಇದ್ದರೆ ಅದನ್ನು ನೀವು ಅಗತ್ಯವಿರುವವರಿಗೆ ದಾನ ಮಾಡಬಹುದು. ನೀವು ಬಟ್ಟೆಯನ್ನು ಯಾರಿಗಾದರೂ ದಾನ ಮಾಡುವ ಮುನ್ನ ಅದನ್ನು ಉಪ್ಪು ನೀರಿನಲ್ಲಿ ತೊಳೆದು ನಂತರ ದಾನ ಮಾಡಬೇಕು. ಇದರಿಂದಾಗಿ ಬಟ್ಟೆಯಲ್ಲಿರುವ ನಿಮ್ಮ ಶಕ್ತಿಯು ಬೇರೆಯವರನ್ನು ಸೇರುವುದಿಲ್ಲ. ಒಂದು ವೇಳೆ ಉಪ್ಪು ಇಲ್ಲದೇ ಇದ್ದರೆ ಅರಿಶಿಣವನ್ನು ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಬಟ್ಟೆಯನ್ನು ತೊಳೆಯಬಹುದು. ಬಳಕೆಗೆ ಅರ್ಹವಾದ ಬಟ್ಟೆಯನ್ನು ಮಾತ್ರ ದಾನ ಮಾಡುವುದು ಉತ್ತಮ. ಹರಿದ ಬಟ್ಟೆಯನ್ನು ಯಾರಿಗೂ ದಾನ ಮಾಡಬೇಡಿ. ಕೊಳಕು ಬಟ್ಟೆಯನ್ನು ಕೂಡ ದಾನ ಮಾಡಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ.